ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು RCB ವರ್ಸಸ್ PBKS ಪಾಯಿಂಟ್ಸ್ ಟೇಬಲ್ನಲ್ಲಿರುವಂಥ ಎರಡೂ ತಂಡಗಳು ಕೂಡ 8 ಅಂಕಗಳನ್ನು ತಗೊಂಡು 3 ಮತ್ತು 4ನೇ ಒಂದು ಸ್ಥಾನಗಳನ್ನು ಭದ್ರಪಡಿಸಿಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಸೊ RCB ತಂಡ 3ನೇ ಸ್ಥಾನದಲ್ಲಿದೆ ಆ್ಯಂಡ್ PBKS ಪಂಜಾಬ್ ತಂಡ 4ನೇ ಸ್ಥಾನದಲ್ಲಿದೆ. ಎರಡದು ಸೇಮ್ ಪಾಯಿಂಟ್ಸ್ ಇದೆ, ಬಟ್ ನಮ್ದು ಸ್ವಲ್ಪ ನೆಟ್ ರನ್ ರೇಟ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಸೊ ನಮ್ಮದು 3ನಲ್ಲಿದೆ, ಅವ್ರದ್ದು 4ಅಲ್ಲಿದೆ. ಆ್ಯಂಡ್ ಎರಡರ ಒಂದು ಬಲಾಬಲ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಚೆನ್ನಾಗೇ ಇದೆ. ಬಟ್ ಆದರೆ ಪಂದ್ಯ ನಡೀತಿರುವಂಥದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗುರು. ಆ್ಯಂಡ್ ಆಡಿರುವಂಥ ಎರಡು ಪಂದ್ಯಗಳು ನಮ್ಮ ಹೋಮ್ ಮ್ಯಾಚಸ್ಗಳಲ್ಲಿ. ಸೊ ಅದು ನಮ್ಮ ಬೆಂಗಳೂರು ತಂಡ ಸೊ ಮುಗ್ಗರಿಸಿದೆ ಅಂತಲೇ ಹೇಳ್ಬೋದು. 160 ಒಂದು ಏನಿದೆ 160 ಸ್ಕೋರ್ ಆಸ್ಪಾಸಲ್ಲೇ ಇದ್ದಾರೆ, 170 ದಾಟೇ ಇಲ್ಲ ನಮ್ಮವರು. ಸೊ ಅಲ್ಲಿ GT ವಿರುದ್ಧ 169 ಹೊಡೆದಿದ್ರು. ಆ್ಯಂಡ್ ಅಲ್ಲಿ GT ಅವರು 170 ಆರಾಮಾಗಿ ಚೇಸ್ ಮಾಡಿದ್ರು 2 ಓವರ್ ಬ್ಯಾಲೆನ್ಸ್ ಇರೋ ಟೈಮಲ್ಲೇ 17.5 ಓವರ್ಸಲ್ಲಿನೇ ಸೊ GT ತಂಡ ಚೇಸ್ ಮಾಡಿರುವಂಥದ್ದು ನಮ್ಮ 169 ರನ್ಗಳನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಪಂದ್ಯ ಸೊ ಅಲ್ಲಿ DC ವಿರುದ್ಧ ಅಗೇನ್ ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ ನಾವು. ನಮ್ಮದು ಲಕ್ಕಿಲ್ಲ, ಟಾಸ್ ಗೆಲ್ತಾ ಇಲ್ಲ ನಮ್ಮ ಪತಿದಾರ್ ಅವರು. ಆ್ಯಂಡ್ ಅದ್ರ ಜೊತೆಗೆ ಸೊ ಅಲ್ಲಿ ಅಷ್ಟೇ 163 ಹೊಡೆದಿದ್ದೀವಿ. ಆ್ಯಕ್ಚುಲಿ ನೋಡೋಕೆ ಹೋದರೆ 3 ಓವರಲ್ಲಿ 53 ರನ್ ಇದ್ವಿ ನಾವು. 3 ಓವರಲ್ಲಿ 53 ರನ್ನು. ಸ್ಟಾರ್ಕ್ 1 ಓವರಲ್ಲಿ 3ನೇ ಓವರಲ್ಲಿ 30 ರನ್ ಹೊಡೆದಿದ್ದ ಸಾಲ್ಟು. ಅವಾಗೇನು ರನ್ಔಟ್ ಆಗೋಯ್ತು, ಅದು ವಿರಾಟ್ ಕೊಹ್ಲಿ ಅವ್ರದ್ದು ಕೂಡ ತಪ್ಪಿದೆ ಅದರಲ್ಲಿ. ಸೊ ಆ ಒಂದು ತಪ್ಪಿಂದ ನಮ್ಮ ತಂಡ 163 ರನ್ಗೆ ನಿಲ್ಲಿಸಬೇಕಾಯಿತು. 230 220 ನಾವು ನಿರೀಕ್ಷೆ ಮಾಡ್ತಾ ಇದ್ವಿ 3 ಓವರು 4 ಓವರ್ಗೆ. ಯಾವಾಗ ಸಾಲ್ಟ್ ಔಟ್ ಆಯ್ತಾರೋ ಇವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ನಾವು ಆಡಲ್ಲ, ನಾವು ರನ್ ಹೊಡೆಯಲ್ಲ ಅನ್ನೋ ಒಂದು ಇದರಲ್ಲಿ ಬಂದರು ಅಂತ ಅನ್ಸುತ್ತೆ. ಸೊ ಅಲ್ಲಿ ಪಡಿಕಲ್ಲು 8 ಬಾಲ್ಗೆ 1 ರನ್ನು, ವಿರಾಟ್ ಕೊಹ್ಲಿನೂ ಸ್ಟ್ರಗಲ್ ಮಾಡಿದ್ರು, ಎಲ್ಲರೂ ಸ್ಟ್ರಗಲ್ ಮಾಡಿದ್ರು. ಲಾಸ್ಟಿಗೆ ಟೀಮ್ ಡೇವಿಡ್ ಹೊಡೆದಿರಲಿಲ್ಲ ಅಂತಂದರೆ ನಮಗೆ 130 ಕೂಡ ಆ ಒಂದು ಲೆವೆಲ್ಗೆ ಬಂದು ನಿಂತ್ಕೊತಿದ್ವಿ. ಬಟ್ ಕೊನೆಗೆ ಹೆಂಗೋ ತಿನ್ಕಾಡು ಪಣ್ಕಾಡನ್ನ 163 ರನ್ ಹೊಡೆದ್ರು DC ವಿರುದ್ಧ. ಬಟ್ ಆದರೆ ಸೊ ಅಲ್ಲಿ DC ಅವರು ಹೊಡೆದಿದಂಥದ್ದು 169 ರನ್ ಹೊಡೆದ್ಬಿಟ್ರು. ಎಷ್ಟರಲ್ಲಿ 17.5 GT ಅವರು ಯಾವ ಒಂದು ಓವರಲ್ಲಿ ಮುಗಿಸಿದ್ರು ಮ್ಯಾಚ್ನ 17.5ಗೆ, DC ಅವರು ಅಷ್ಟೇ 17.5ಗೆ ಮುಗಿಸ್ಬಿಟ್ರು. ಆ್ಯಂಡ್ ರಾಹುಲ್ ಅವರ ಸೆಲೆಬ್ರೇಷನ್ ಆಲ್ರೆಡಿ ನೀವು ನೋಡಿದ್ದೀರಾ. ಅವರು ನನ್ನ ಜಾಗ ನನ್ನ ಗ್ರೌಂಡು ಅಂತ ಫುಲ್ ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ಇವಾಗ ಅವ್ರು ಟ್ರಾವೆಲ್ ಎಲ್ಲ ಮಾಡ್ತಿದ್ದಾರೆ. ಮೊನ್ನೆ ಒಂದು 2-3 ಮ್ಯಾಚಲ್ಲಿ ಫೇಲ್ ಆಗಿದ್ದಕ್ಕೆ, ಯಾಕಪ್ಪ ನಿನಗೆ 2016ರಲ್ಲಿ ನಿಮ್ಮ ಗ್ರೌಂಡ್ ಆಗಿರಲಿಲ್ವಾ ಹಾಗೆ ಹೀಗೆ ಅಂತ. ಪರವಾಗಿಲ್ಲ, ಓಕೆ. ಸೊ ಬಟ್ ಆದರೆ ನಾನು ಹೇಳೋದು ಏನಂದರೆ ಇವತ್ತಿನ ಮ್ಯಾಚಲ್ಲಿ ಅಷ್ಟೇ 170 ಒಳಗಡೆ ಇರ್ತಾರಾ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ರನ್ಗಳನ್ನ ಹೊಡೆಯುವಂಥ ಪ್ರಯತ್ನ ಮಾಡ್ತಾರ ಅಂತ ನೋಡಬೇಕು. ಆ್ಯಂಡ್ ಮಳೆ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅದೆಲ್ಲ ತಲೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಫಸ್ಟ್ ಮ್ಯಾಚಲ್ಲಿ KKR ವರ್ಸಸ್ RCB ಆದಾಗ ಕೋಲ್ಕತ್ತಾದಲ್ಲೂ ಕೂಡ ಅಷ್ಟೇ 90% ಮಳೆ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಬಟ್ ಅದು ಯಾವುದು ಏನೂ ಆಗಲಿಲ್ಲ. ಆ್ಯಂಡ್ ಬೆಂಗಳೂರಲ್ಲೂ ಅಷ್ಟೇ ಒಳ್ಳೆಯ ಒಂದು ಫೆಸಿಲಿಟಿ ಇದೆ. ಏನೇ ಮಳೆ ಬಂದರೂ ಕೂಡ ಜಸ್ಟ್ ಒಂದು 20 ನಿಮಿಷದಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿ, ಎಷ್ಟೇ ಮಳೆ ಬರಲಿ 20 ನಿಮಿಷದಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಬೆಂಗಳೂರಲ್ಲಿ ಆ ರೇಂಜಿಗೆ ಮಳೆ ಬರಲ್ಲ. ಬಂದರೆ ಒಂದು 10 ನಿಮಿಷ ಬರುತ್ತೆ, ಸಣ್ಣಾಗಿ ಬರುತ್ತೆ, ಹೋಗುತ್ತೆ. ಓಕೆ, ಮಳೆಯದು ಅಷ್ಟೇನು ಟೆನ್ಷನ್ ಇಲ್ಲ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಪಿಚ್ ಯಾವ ರೀತಿಯಲ್ಲಿರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಇವಾಗ 2 ಮ್ಯಾಚ್ ನೋಡಿದ್ದೀರಾ, 2 ಮ್ಯಾಚಲ್ಲೂ ಕೂಡ ಅಷ್ಟೇ 170 ದಾಟಿಲ್ಲ ಫಸ್ಟ್ ಇನ್ನಿಂಗ್ ಸ್ಕೋರು. ಅಗೇನ್ ಇವತ್ತು ಕೂಡ ಹಂಗೆ ಆಗುತ್ತಾ? ಚಾನ್ಸೇ ಇಲ್ಲ. ನೀವು ಸ್ಲೋ ಪಿಚ್ಚು ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ ಏನೂ ಇಲ್ಲ. ಅಲ್ಲಿ ರನ್ ಹೊಡಿತಾ ಇರಬೇಕು. ಯಾರು ಸಾಲ್ಟ್ ಹೊಡಿತಾರೆ, ಕೊನೆ ಡೇವಿಡ್ ಹೊಡಿತಾರೆ. ಮಿಡ್ಲಲ್ಲಿ ಆಡೋರಿಗೆ ಏನು ಇವ್ರಿಗೆ ಫಸ್ಟ್ ಇನ್ನಿಂಗ್ಸಲ್ಲಿ ರನ್ ಬರಲಿಲ್ಲ ಅಂತಂದರೆ ಸುಮ್ಮನೆ ಸ್ಲೋ ಪಿಚ್ ಇದೆ ಅನ್ನೋವಂಥದ್ದು. ಸ್ಟಾರ್ಟಿಂಗಲ್ಲಿ ಏನು ಗುರು ಇದು? ಇವೆಲ್ಲ ರೀಸನ್ಗಳ. ಈಗ ಎಲ್ಲರೂ ಕೂಡ ನೋಡ್ತಿದ್ದಾರೆ, ಎಲ್ಲರೂ ಹೊಡೆದಾಗ ಮಾತ್ರ ಪಿಚ್ ಚೆನ್ನಾಗಿರುತ್ತೆ, ಹೊಡೆದೇ ಇದ್ದಾಗ ಪಿಚ್ ಸ್ಲೋ ಇರುತ್ತಾ? ಅದೇ ನನ್ನ ಪ್ರಕಾರ ಮಿನಿಮಮ್ 180 190 ಬೇಕೇ ಬೇಕು ಗುರು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂಕಡೆ ಆಗಲಿ, ಇವಾಗಿನ ಒಂದು IPL ನಡೀತಿರುವಂಥ ಯಾವುದೇ ಗ್ರೌಂಡ್ ಆದರೂ ಕೂಡ 180 190 ಮಿನಿಮಮ್. ಅದು ನಿಮಗೆ ಇನ್ನೂ ಕುಷನ್ ಬೇಕು ಬೌಲರ್ಸ್ಗಳಿಗೆ ಅಂದರೆ 230 210 ಈ ಒಂದು ರೇಂಜಲ್ಲಿ ಇಟ್ಕೊಳ್ಳಿ. 210 to 230 ಮಿನಿಮಮ್ 180 to 190 ಬೇಕೇ ಬೇಕು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲೂ ಕೂಡ ಅಷ್ಟೇ RCB ಆಗಲಿ ಅದು ಯಾರು ಪಂಜಾಬ್ ಆಗಲಿ ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅಂತಂದರೆ ಅವ್ರು ವಿನ್ ಆಗಬೇಕು ಅಂದರೆ 180 to 190 ಮಿನಿಮಮ್ಮು. ಮ್ಯಾಕ್ಸಿಮಮ್ ಅಂದರೆ 210 to 230 ಇಟ್ಕೊಳ್ಳೇಬೇಕು. ಆ್ಯಂಡ್ RCB ಫಸ್ಟ್ ಬ್ಯಾಟಿಂಗ್ ಅಂತಲೇ ಇಟ್ಕೊಳ್ಳೋಣ. ಬಿಕಾಸ್ ನಮ್ಮದು ಪತಿದಾರ ಮೇಲೆ ನನಗೆ ಗೊತ್ತಿದೆ, ಲಕ್ ಇವತ್ತು ಅವ್ರು ನನ್ನ ಪ್ರಕಾರ ಯಾಕೋ ಟಾಸ್ ಗೆಲ್ಲಲ್ಲ ಅಂತ ಅನಿಸುತ್ತೆ. 210 ಟಾರ್ಗೆಟ್ ಇಟ್ಕೊಂಡು ಆಡಬೇಕು. ಆ್ಯಂಡ್ ಸಾಲ್ಟ್ ಅವರು ಫಸ್ಟ್ 6 ಓವರ್ಸಲ್ಲಿ ಮಿನಿಮಮ್ ಒಂದು ಅವ್ರ ಕಡೆಯಿಂದ ಒಂದು 45 ರನ್ ಬರಲೇಬೇಕು. ಅವರಿದ್ದರೆ ಬರುತ್ತೆ, ಬಟ್ ಅವ್ರನ್ನ ಇರೋಕ್ಕೆ ಬಿಡಬೇಕು ಇವರು. ಸುಮ್ಮನೆ ಇಲ್ಲ ರನ್ಔಟ್ ಮಾಡೋದು ಮಾಡಿದ್ರೆ ಕಷ್ಟ ಆಗುತ್ತೆ. ಓಕೆ, ಸೊ ಆ ಒಂದು ಸ್ಕೋರ್ ಬಂದ್ರೇ ಸ್ವಲ್ಪ ಚಾನ್ಸಸ್ ಇದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನು ಹೆಡ್ ಟು ಹೆಡ್ ಮಾತಾಡೋದಾದರೆ ಸೊ ಇದು ನಾನು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಆಫ್ ಎವ್ರಿ 3 ಇಯರ್ಸು ಫುಲ್ ಕಂಪ್ಲೀಟ್ ಟೀಮ್ ಚೇಂಜ್ ಆಗುತ್ತೆ. ಬಟ್ ಆದರೂ ಕೂಡ ಒಂದು ರೆಕಾರ್ಡ್ ಬಗ್ಗೆ ಹೇಳೋದಾದರೆ ಸೊ ಇಲ್ಲಿ RCB ತಂಡ 16 ಮ್ಯಾಚ್ಗಳನ್ನು ಗೆದ್ದಿದೆ. ಆ್ಯಂಡ್ ಈ ಪಂಜಾಬ್ ತಂಡ ಟೋಟಲ್ 17 ಮ್ಯಾಚ್ಗಳನ್ನು ಗೆದ್ದಿದೆ. ಟೋಟಲ್ 33 ಒಂದು ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ ಸ್ವಲ್ಪ ಒಂದು ಪಂದ್ಯ ಪಂಜಾಬಿನ ಜಾಸ್ತಿ ಗೆದ್ದಿರೋವಂಥದ್ದು. ಬಟ್ ಪಂಜಾಬ್ ವಿರುದ್ಧ ಸುಮಾರು ಪಂದ್ಯಗಳನ್ನು AB ಡಿವಿಲಿಯರ್ಸ್ ಅವ್ರು ಗೆಲ್ಲಿಸಿದ್ದಾರೆ. ಸಿಂಗಲ್ ಹ್ಯಾಂಡೆಡಾಗಿ ಗೆಲ್ಲಿಸಿದ್ದಾರೆ ಪಂಜಾಬ್ ವಿರುದ್ಧ. ಸೊ ಅವರಿಲ್ಲ ಇವಾಗ. ಸೊ ಇವತ್ತು ಯಾರು ಆಡ್ತಾರೆ ಅಂತ ನೋಡೋಣ. ಓಕೆ,
ಆ್ಯಂಡ್ ಇನ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಸೊ RCB ಕಡೆಯಿಂದ ನನ್ನ ಪ್ರಕಾರ ಯಾವುದೇ ಚೇಂಜಸ್ ಇರಲಿಕ್ಕಿಲ್ಲ. ಬಿಕಾಸ್ ಆಲ್ರೆಡಿ ವಿನ್ ಆಗಿದೆ ಆಲ್ರೆಡಿ ನಮ್ಮ ಒಂದು ತಂಡ. ಸೊ RR ವಿರುದ್ಧ ಒಂದು 9 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಅಲ್ಲೇನು 170 ಸಮಥಿಂಗ್ ಹೊಡೆದಿದ್ರು ಅವರು. ಸೊ ಅದನ್ನು ನಾವು 9 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸ್ತೀವಿ ಬಿಕಾಸ್ ಆಫ್ ಸಾಲ್ಟ್ ಸೂಪರಾಗಿ ಆಡಿದ್ರು. ಓಕೆ, ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಜಯ ಅಂತಲೇ ಹೇಳ್ತೀನಿ. ಆ್ಯಂಡ್ ಈ ಕಡೆಗೆ ಅವರು ಪಂಜಾಬ್ ಕಡೆಯಿಂದ ನೋಡೋದಾದರೆ ಸೊ ಅವರು ಕೂಡ ಯಾವುದೇ ಒಂದು ಚೇಂಜಸ್ ಮಾಡಲಿಕ್ಕಿಲ್ಲ. ಅವರು ಕೂಡ 111 ರನ್ಗಳನ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ, ಅದು ಬ್ಯಾಟಿಂಗ್ ಪಿಚ್ಚಲ್ಲಿ. ಅದ್ಭುತ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ KKR ಅವರು ಖರಾಬಾಗಿ ಆಡಿದ್ರು ಅಲ್ಲಿ. ರಹಾನೆ ಆ್ಯಂಡ್ ರಘುವಂಶಿ ಆಡೋ ಟೈಮಲ್ಲಿ ಆರಾಮಾಗಿ ಗೆಲ್ಬೋದಿತ್ತು. ಇನ್ನೊಂದು 4 ಓವರ್ ಸಿಕ್ಕಿದ್ರೆ ಹೊಡೆದು ಬಿಸಾಕಿರೋರು ಅವರು. ಬಟ್ ಅವರ ಒಂದು ಅನವಶ್ಯಕವಾದಂತಹ ಒಂದು ಶಾಟ್ಗಳಿಂದ ಸೊ ಅವರು ಸೋಲೋವಂಥ ಪರಿಸ್ಥಿತಿ ಬಂತು ಅಂತಲೇ ಹೇಳ್ತೀನಿ. ಕೊನೆಗೆ ರಜಲ್ಗೆ ತಂದು ಬಿಟ್ಬಿಟ್ರು. ಆ ರಜಲ್ಗೇನು ಡಿಫೆನ್ಸ್ ಆಡಿ ಗ್ರೌಂಡ್ ಶಾಟ್ ಆಡಿ ಅಂತೂ ಗೆಲ್ಸೋಕ್ಕಾಗಲ್ಲ. ಬಿಗ್ ಶಾಟ್ ಹೊಡೆದೇ ಗೆಲ್ಲಿಸ್ಬೇಕು. ಅವ್ನು ಹೊಡೆಯೋಕೆ ಹೋಗ್ಬಿಟ್ಟು ಅಣ್ಣ ಔಟ್ ಆಗ್ಬಿಟ್ಟ. ಓಕೆ, ಸೊ ಅವರು ಕೂಡ ಏನೂ ಚೇಂಜಸ್ ಇರಲಿಕ್ಕಿಲ್ಲ. ಆ್ಯಂಡ್ ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರನ್ ಸಿಂಗ್ ಸೂಪರಾಗಿ ಮಾಡ್ತಿದ್ದಾರೆ. ಶ್ರೇಯಸ್ ಅಯ್ಯರ್ ಸೂಪರು, ನೇಹಲ್ ವದರ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಒಂದು ಜಾಗ ಏನಂತಂದರೆ ಇಲ್ಲಿ ಮಾರ್ಕಸ್ ಸ್ಟಾಯ್ನಿಸ್ ಇವತ್ತಿನ ಮ್ಯಾಚಲ್ಲಿ ಆಡಲ್ವ ಅನ್ನೋದು. ಲಾಸ್ಟ್ ಟೈಮ್ ಮ್ಯಾಚಲ್ಲಿ ಅವ್ರನ್ನ ಜೋಶ್ ಇಂಗ್ಲಿಷ್ ಅವ್ರನ್ನ ತೊಗೊಂಡು ಬಂದಿದ್ರು. ಮೇ ಬಿ ಮಾರ್ಕಸ್ ಸ್ಟಾಯ್ನಿಸ್ ಏನಾದರೂ ಆಡಿದ್ರೆ ಅವರು ಕೂಡ ಡೇಂಜರ್ ಆಗ್ತಾರೆ. ಬಿಕಾಸ್ RCBN ಆ್ಯಂಡ್ ಮ್ಯಾಕ್ಸ್ವೆಲ್ ಸೊ ಅವ್ರು ಆಡ್ತಾ ಇಲ್ಲ. ಮೇ ಬಿ ಅವ್ರಿಗೂ ಇನ್ನೊಂದು ಜನ ಚಾನ್ಸ್ ಕೊಡ್ತಾರೆ, ಆಮೇಲೆ ಕಿತ್ತು ಸೈಡಿಗೆ ಇಡ್ತಾರೆ ಅಂತ ಅನ್ಕೊತೀನಿ. ಶಶಾಂಕ್ ಸಿಂಗ್ ಇದ್ದಾರೆ, ಯಾನ್ಸನ್ ಇದ್ದಾರೆ. ಆ್ಯಂಡ್ ಲಾಸ್ಟ್ ಅಂದರೆ ಹಿಂದೆ ಒಂದು ಮ್ಯಾಚಲ್ಲಿ ಸೊ ಫರ್ಗ್ಯೂಸನ್ ಒಂದು ಇಂಜುರಿ ಆಗಿತ್ತು. ಸೊ ಅವ್ರ ಬದಲು ಝೇವಿಯರ್ ಬ್ಯಾರ್ಲೆಟ್ ಅಂತ ಅವ್ರು ಕರ್ಕೊಂಡ್ಬಂದಿದ್ರು. ಅವರು ಲಾಸ್ಟ್ ಮ್ಯಾಚಲ್ಲಿ ಒಂದು ವಿಕೆಟ್ ಕೂಡ ತೆಗೆದ್ರು ಅಂತ ಅನ್ಸುತ್ತೆ. ಚಹಲ್ ಸೂಪರಾಗಿ ಮಾಡ್ತಾವ್ರೆ. ಹರ್ಷದೀಪ್ ಅಂತೂ ಕೇಳಲೇಬೇಡಿ. ಆ್ಯಂಡ್ ಮೇ ಬಿ ನಮ್ಮ ಕನ್ನಡದ ಹುಡುಗ ವಿಜಯ್ ಕುಮಾರ್ ವೈಶಾಖ್ ಅವ್ರನ್ನ ತೊಗೊಂಡು ಬರ್ಬೋದು ಯಶ್ ಠಾಕೂರ್ ಅವರ ಒಂದು ಪ್ಲೇಸಲ್ಲಿ ಅಂತ ಅನ್ಕೊತೀನಿ. ಅವ್ರ ಕಡೆಯಿಂದ ಅದೇ ವಿಜಯ್ ಕುಮಾರ್ ವೈಶಾಖ್ ಅವ್ರನ್ನ ತೊಗೊಂಡ್ಬರ್ಬೋದು. ಬಿಟ್ಟರೆ ಸೊ ಸ್ಟಾಯ್ನಿಸ್ ಅವರು ಮತ್ತೆ ಕಂಬ್ಯಾಕ್ ಮಾಡ್ಬೋದು ಅಂತ ಅನ್ಕೊತೀನಿ. RCB ಕಡೆಯಿಂದ ನನ್ನ ಪ್ರಕಾರ ಕೇಳೋಕೆ ಹೋದರೆ ಲಿವಿಂಗ್ಸ್ಟನ್ಗೆ ಕೊನೆಯ ಒಂದು ಅವಕಾಶ ಆ್ಯಂಡ್ ಪಡಿಕಲ್ಗೆ ಕೊನೆಯ ಅವಕಾಶ. ಪಡಿಕಲ್ ಏನು ಅಂತಂದರೆ ಅವ್ರಿಗೆ ಟೈಮ್ ಬೇಕು ಗುರು. ನೀನು ಬಂದ ತಕ್ಷಣ ಬಡಿ ಅಂತಂದರೆ ಆಗಲ್ಲ ಅವ್ರಿಗೆ. ನೀವು ಬೇಕಾದ್ರೂ ನೋಡಿ, ಇವತ್ತೇನಾದ್ರೂ ಫಸ್ಟ್ ಬ್ಯಾಟಿಂಗ್ ಇತ್ತು ಅವ್ರದ್ದು ಅಂತಂದರೆ, ಫಸ್ಟ್ ವಿಕೆಟ್ ಬೇಗ ಹೊಂಟಾಯಿತು ಅಂತಂದರೆ ಸ್ಟ್ರಗಲ್ ಪಟ್ಟೆ ಪಡ್ತಾರೆ RCB ಅವರು. ಇನ್ ಕೇಸ್ ಸಾಲ್ಟ್ ಬೇಗ ಔಟ್ ಆದರೆ ಖಂಡಿತವಾಗ್ಲೂ RCB ಸ್ಟ್ರಗಲ್ ಪಟ್ಟೆ ಪಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ RCB ಕಡೆಯಿಂದ ಸದ್ಯಕ್ಕೆ ಈ ಮ್ಯಾಚಲ್ಲಂತೂ ನನ್ನ ಪ್ರಕಾರ ಯಾವುದೇ ಚೇಂಜಸ್ ಮಾಡಲ್ಲ. ಅವರು ಚೇಂಜಸ್ ಮಾಡಲೇಬೇಕು ಅಂತಂದರೆ ನನ್ನ ಪ್ರಕಾರ ಲಿವಿಂಗ್ಸ್ಟನ್ ತೆಗೆದು ಬೆತೆಲ್ ಅವ್ರನ್ನ ತೊಗೊಂಡು ಬನ್ನಿ. ಆ್ಯಂಡ್ ಈ ಕಡೆಗೆ ಪಡಿಕಲ್ ತೆಗೆದುಬಿಟ್ಟು ಚಿಕಾರ ಆರ್ ಸೊ ನಮ್ಮ ಮನೋಜ್ ಅವ್ರನ್ನ ತೊಗೊಂಡು ಬರೋದು ಒಳ್ಳೆಯದು ಅಂತ ಅನಿಸುತ್ತೆ. ಆ್ಯಂಡ್ ಇನ್ನು ಪ್ಲೇಯರ್ಸ್ ಯಾರು ಚೆನ್ನಾಗಿ ಆಡ್ಬೋದು ಅಂತಂದರೆ PBKS ಕಡೆಯಿಂದ ನೋಡೋದಾದರೆ ಚಹಲ್ ಆ್ಯಂಡ್ ಮ್ಯಾಕ್ಸ್ವೆಲ್ ಅಂತ ಹೇಳ್ತೀನಿ. ಬಿಕಾಸ್ ಇಬ್ಬರು ಕೂಡ RCB ಅನ್ನೋದ್ರಲ್ಲೂ ಮುಖ್ಯವಾಗಿ ಚಹಲ್ ಈ ಒಂದು ವೆನ್ಯೂವಲ್ಲಿ ಜಾಸ್ತಿ ವಿಕೆಟ್ ತೆಗೆದವ್ರೆ. ಯಾವ ಒಂದು ಪೊಸಿಷನಲ್ಲಿ ಯಾವ ಒಂದು ಲೆಂತ್ ಹಾಕಿದ್ರೆ ಎಲ್ಲಿ ಹೋಗುತ್ತೆ ಅನ್ನೋದು ಕ್ಲಿಯರಾಗಿ ಗೊತ್ತಿದೆ ಚಹಲ್ಗೆ. ವಿಕೆಟ್ ತೆಗೆಯೋದ್ರಲ್ಲಿ ಅವರು ಕೂಡ ಒಂದು ಒಳ್ಳೆ ಬೌಲರ್ ಅಂತಲೇ ಹೇಳ್ಬೋದು. ಲಾಸ್ಟ್ ಮ್ಯಾಚಲ್ಲಿ ಕೂಡ 4 ವಿಕೆಟನ್ನು ತೆಗೆದಿದ್ರು. ಸೊ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ರು. ಒಂದು ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ. ಸೊ RCB ಅಂದ ತಕ್ಷಣ ಇನ್ನೂ ಸ್ವಲ್ಪ ಹುರುಪು ಬಂದಿರುತ್ತೆ ಅವ್ರಿಗೆ. ಆ್ಯಂಡ್ ಈ ಕಡೆಗೆ RCB ಕಡೆಯಿಂದ ನನ್ನ ಪ್ರಕಾರ ನಾನು ಚೆನ್ನಾಗಿ ಆಡ್ಬೋದು ಅಂತ ಅಂದ್ಕೊಂಡಿರೋ ಒಂದು ಲಿವಿಂಗ್ಸ್ಟನ್ನೇ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊತೀನಿ. ಇದ್ದರೆ ಓಕೆ, ಇಲ್ಲ ಅಂತಂದರೆ ಜಿತೇಶ್ ಶರ್ಮಾ ಇವರಿಬ್ಬರ ಮೇಲೆ ಸ್ವಲ್ಪ ನಂಬಿಕೆ ಇದೆ. ಇವತ್ತೇನೋ ಮಾಡ್ತಾರೆ ಕಮಾಲು ಅಂತ ಹೇಳ್ಬಿಟ್ಟು ನೋಡೋಣ ಏನೇನು ಆಗುತ್ತೆ ಅಂತ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್.